ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಮ್.ಕಾಮ್ ಫಸ್ಟ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ ಎರಡನೇ ಟಾಪಿಕ್ EPS ಮತ್ತು MPS, ಅರ್ನಿಂಗ್ ಪರ್ ಶೇರ್ ಮತ್ತು ಮಾರ್ಕೆಟ್ ಶೇರ್ ಪ್ರೈಸ್. ಸೊ ಈ ಎರಡು ಏನು ಪ್ರಾಬ್ಲಮ್ಸ್ ಬರುತ್ತೆ, ಇದು ಎರಡನೇ ಮೆಥಡ್ನಲ್ಲಿರುತ್ತೆ. ಎರಡನೇ ಯೂನಿಟ್ನ ಎರಡನೇ ಮೆಥಡ್ಡು. ಇದರಲ್ಲಿ ಮೂರನೇ ರೀತಿ ಎಕ್ಸಾಂಪಲ್ ಕ್ವಶನ್ನ ನಾವು ನೋಡ್ತಾ ಇದ್ದೀವಿ. ಇದು ಲಾಸ್ಟ್ ಪಾರ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಥರ್ಡ್ ಯೂನಿಟ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನೋಡ್ತಾ ಹೋಗೋಣ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆದರೆ ನೆಕ್ಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಫ್ರೀಯಾಗಿರುತ್ತೆ. ಹಾಗೆಯೇ ಈ ಸೆಮಿಸ್ಟರ್ನಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳು ಉಚಿತವಾಗಿರುತ್ತೆ. ಸೊ ಈಗ MPS ಕ್ಯಾಲ್ಕುಲೇಷನ್ ಅಥವಾ EPS ಕ್ಯಾಲ್ಕುಲೇಷನ್ ಬಗ್ಗೆ ಕೇಳುವಂಥ ಪಾರ್ಟ್ 3 ವಿಡಿಯೋನ ನೋಡ್ತಾ ಹೋಗೋಣ. ನಾನು ಇಲ್ಲೊಂದು ಎಕ್ಸಾಂಪಲ್ ಕ್ವಶನ್ ತೊಗೊಂಡಿದ್ದೀನಿ. ದ ಫಾಲೋವಿಂಗ್ ಫಿಗರ್ಸ್ ಆಫ್ ಅ ಕ್ರಿಶ್ ಲಿಮಿಟೆಡ್ ಆರ್ ಪ್ರೆಸೆಂಟೆಡ್ ಟು ಯು ಅಂತ ಕೊಟ್ಟು ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ EBIT EAT ಬಗ್ಗೆ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಎಷ್ಟು ಕ್ಯಾಪಿಟಲು, ಎಷ್ಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇದೆ, EPS ಏನಿದೆ, PE ರೇಷಿಯೋ ಏನಿದೆ ಅಂತ. ಮತ್ತು ಅಡ್ಜಸ್ಟ್ಮೆಂಟ್ನಲ್ಲಿ ಏನು ಕೇಳಿದ್ದಾರೆ, ದ ಕಂಪ್ನಿ ಅನ್ಡಿಸ್ಟ್ರಿಬ್ಯೂಟೆಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 20 lakh ಇದೆ ಅಂತೆ. ಇಟ್ is in the need of 30 lakh rupees to pay debentures and modernize its plan. It seeks your advice on the following alternative modes of raising finance. ಅಂದರೆ ಏನು, 30 ಲಕ್ಷ ಹಣವನ್ನು ಸಂಗ್ರಹಿಸುವುದು, ಡಿಬೆಂಚರ್ನ ಮತ್ತು ಪೇ ಮಾಡಿ ತಮ್ಮ ಬಿಸ್ನೆಸ್ನ ಮಾಡರ್ನೈಸೇಷನ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಅಂದರೆ ಬೇಕಾಗಿರೋ 30 ಲಕ್ಷ ಹಣನ ಎರಡು ಆಲ್ಟರ್ನೇಟಿವ್ ಮೆಥಡ್ ಕೊಟ್ಟಿದ್ದಾರೆ. ಮೊದಲೇದರಲ್ಲಿ ಇಷ್ಟು ಅಮೌಂಟನ್ನು ಡಿಬೆಂಚರ್ನಿಂದ ಲಾಂಗ್ ಟರ್ಮ್ ಲೋನ್ ಆಗಿ ತೊಗೊಳ್ಳೋದು. ಇನ್ನೊಂದು ಏನು ಆಲ್ಟರ್ನೇಟಿವ್ ಕೊಟ್ಟಿದ್ದಾರೆ ಅಂದರೆ 20 ಲಕ್ಷ ರೈಸಿಂಗ್ ಪಾರ್ಟ್ ಆಫ್ ದ ಫಂಡ್ಸ್ ಇಶ್ಯೂಡ್ 1 lakh ಶೇರ್ಸ್ ಆಫ್ 20 ಈಚ್. ಅಂದರೆ 1 lakh ಇಂಟು 20 ಮಾಡಿದರೆ ಎಷ್ಟಾಗುತ್ತೆ, 20 lakh. ಸೊ 1 lakh ಶೇರ್ಸು 20 ರೂಪೀಸ್ನಂತೆ 20 lakhನ ಶೇರ್ಸ್ನಿಂದ ಕಲೆಕ್ಟ್ ಮಾಡಿ ಉಳಿದು ಬೇಕಾಗಿರೋ ಇನ್ನು 10 lakhನ ಡಿಬೆಂಚರ್ನಿಂದ ಅಥವಾ ಲೋನ್ನಿಂದ, ಲಾಂಗ್ ಟರ್ಮ್ ಲೋನ್ನಿಂದ ಕಲೆಕ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆನಪಿರಲಿ, ಈ ರೀತಿ ಪ್ರಾಬ್ಲಮ್ ಬಂದಾಗ ನೀವು ಮೊದಲು ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕಂಡುಹಿಡಿಬೇಕು. ಅಂದರೆ ಟೋಟಲ್ ಬಿಸ್ನೆಸ್ನ ಕ್ಯಾಪಿಟಲ್ ಎಷ್ಟು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀವಿ, ಮೊದಲು ಟೋಟಲ್ ಇಕ್ವಿಟಿನ ತೊಗೊತೀವಿ. ಸೊ ಇಕ್ವಿಟಿ ಕ್ಯಾಪಿಟಲ್ ಶಬ್ದವನ್ನು ಹುಡುಕ್ತೀವಿ. ಈಕ್ವಿಟಿ ಶೇರ್ ಎಷ್ಟಿದೆ, 50 ಲಕ್ಷ ಕಂಪ್ನಿದಿದೆ. ನೆಕ್ಸ್ಟ್ ಬೇಕಾಗಿರೋದು ಆ್ಯಕ್ಚುಲ್ ಅಮೌಂಟ್ ಆಫ್ ಡಿಬೆಂಚರ್ ಎಷ್ಟು ಅಮೌಂಟ್ ಇದೆ ಹುಡುಕ್ತೀವಿ. ಒಂದೊಂದು ಸಲ ಡಿಬೆಂಚರ್ ಅಮೌಂಟ್ ಕ್ವಶನಲ್ಲಿ ಕೊಡಲ್ಲ, ಡಿಬೆಂಚರ್ ಇಂಟ್ರೆಸ್ಟ್ ಇರುತ್ತೆ. ನೀವು ಅದನ್ನು ಅಮೌಂಟಾಗಿ ಕನ್ವರ್ಟ್ ಮಾಡ್ಬೋದು. ಹೇಗೆ ಕನ್ವರ್ಟ್ ಮಾಡೋದಂದರೆ, ಡಿಬೆಂಚರ್ ಅಮೌಂಟ್ನ ಇಂಟ್ರೆಸ್ಟಾಗಿ ಹೇಗೆ ಕನ್ವರ್ಟ್ ಮಾಡೋದಂದರೆ, ಕ್ವಶನಲ್ಲಿರುವಂತಹ ಇಂಟ್ರೆಸ್ಟ್ ಎಷ್ಟಿದೆ, 80,000 ಇದೆ. ಇಲ್ಲಿ ನೀವು ನೋಡ್ಬೋದು 80,000 ರೂಪೀಸ್ ಇದೆ. ಸೊ ಡಿಬೆಂಚರ್ ಇಂಟ್ರೆಸ್ಟ್ ರೇಟ್ ಏನಿದೆ, 8%. ಇದನ್ನು ಉಲ್ಟಾ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ 80,000 ಪರ್ಸೆಂಟೇಜ್ ಇದ್ದಾಗ ನೀವು 8/100 ಮಾಡ್ತಿದ್ರಿ. ಅದನ್ನೇ ಅಪೋಸಿಟ್ ಏನು ಮಾಡೋದು ಅಂದರೆ 100/8 ಮಾಡಿದಾಗ 100ನ ಡಿವೈಡೆಡ್ ಬೈ ಇಂಟು 8 ಮಾಡಿದಾಗ ಆ್ಯಕ್ಚುಲ್ ಡಿಬೆಂಚರ್ ಅಮೌಂಟ್ ಸಿಕ್ತು 10 lakh rupees. ಸೊ 10 lakh rupees ಡಿಬೆಂಚರ್ ಆಯಿತು. ಯಾಕಂದರೆ ಇದರಲ್ಲಿ ಡಿಬೆಂಚರ್ ಅಮೌಂಟ್ ಎಷ್ಟಂತ ಮೆನ್ಷನ್ ಮಾಡಿಲ್ಲ, ಆದ್ದರಿಂದ ನಾವು ಅದನ್ನ ಅಪೋಸಿಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಇನ್ನು ಲಾಂಗ್ ಟರ್ಮ್ ಲೋನ್, ಸೊ ಲಾಂಗ್ ಟರ್ಮ್ ಲೋನ್ಗೆ ಅಮೌಂಟ್ ಕೊಟ್ಟಿಲ್ಲ, ಲಾಂಗ್ ಟರ್ಮ್ನ ಇಂಟ್ರೆಸ್ಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಎಷ್ಟು, 2,20,000. ಪರ್ಸೆಂಟೇಜ್ ಎಷ್ಟಿದೆ, 11%. ಉಲ್ಟಾ ಮಲ್ಟಿಪ್ಲಿಕೇಶನ್ ಮಾಡಿದರೆ ಅಸಲು ಬರುತ್ತೆ. 2,20,000 ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಅಲ್ಲಿರುವಂಥ ಪರ್ಸೆಂಟೇಜ್ 11% ಇದೆ, ಡಿವೈಡೆಡ್ ಬೈ 11. 20 lakh ಏನಾಗುತ್ತೆ, ಲಾಂಗ್ ಟರ್ಮ್ ಲೋನ್ ಆಗುತ್ತೆ. ಟೋಟಲ್ ಇಕ್ವಿಟಿ ಅಂದರೆ 50 lakh. ಕ್ವಶನಲ್ಲಿ ಡೈರೆಕ್ಟ್ ಇದೆ. ಡಿಬೆಂಚರ್ ಅಮೌಂಟ್ ಡೈರೆಕ್ಟ್ ಆಗಿಲ್ಲ. 80,000 ಇಂಟ್ರೆಸ್ಟ್ ಇತ್ತು, 8%. ಅದನ್ನು ಉಲ್ಟಾ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. 80,000 ಇಂಟು 100 ಡಿವೈಡೆಡ್ ಬೈ 8 ಮಾಡಿದ್ದೀನಿ. ಲಾಂಗ್ ಟರ್ಮ್ ಲೋನ್ ಕೂಡ ಹಾಗೆ ಮಾಡಿದ್ದೀನಿ. 2,20,000 ಇದೆ, 11% ಇದೆ. 2,20,000 ಇಂಟು 100 ಡಿವೈಡೆಡ್ ಬೈ 11 ಮಾಡಿದ್ದೀನಿ. ಯಾಕಂದ್ರದ್ದು ಇಂಟ್ರೆಸ್ಟ್ ಅಮೌಂಟು, ಅಸಲಲ್ಲ. ಅಸಲನ್ನ ಅಪೋಸಿಟ್ ಮಾಡಿ ಕಂಡುಹಿಡಿದಿದ್ದೀವಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಡೈರೆಕ್ಟಾಗಿ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ದ ಕಂಪ್ನಿ ಅನ್ಡಿಸ್ಟ್ರಿಬ್ಯೂಟೆಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 20 lakh. 4 ಅಮೌಂಟು ಗೊತ್ತಾಯಿತು. ಈಕ್ವಿಟಿ 50 lakh, 10 lakh, 20 lakh, 20 lakh. ಸೊ ಟೋಟಲ್ ಮಾಡ್ಕೊಂಡಾಗ 1 crore ಏನಿದೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದೆ. ನಮಗೀಗ ಬೇಕಾಗಿರೋದು ರಿಟರ್ನ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜ್ ಎಷ್ಟು ಬೇಕು. ಮೇಲೆ ಏನು ತೊಗೊತೀವಿ, EBIT. ಸೊ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ EBIT ಇದೆ, 23 lakh EBIT. ಸೊ ಆ 23 lakhನ ತೊಗೊಳ್ಳೋಣ, ಡಿವೈಡೆಡ್ ಬೈ ಈಗ ತಾನೇ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಂಡುಹಿಡಿದಿದ್ದೀವಿ 1 crore ಇಂಟು 100 ಮಾಡೋಣ, 23%. ಸೊ ಇದನ್ನು ಮಾಡರ್ನೈಸೇಷನ್ ಮಾಡೋದಕ್ಕೆ ಹೇಳಿದ್ದಾರೆ ಅವರು. ದ ಕಂಪ್ನಿ ಎಕ್ಸ್ಪೆಕ್ಟೆಡ್ ಟು ಇಂಪ್ರೂವ್ ಇಟ್ಸ್ ರೇಟ್ ಆಫ್ ರಿಟರ್ನ್. ನಾವು ಕಂಡುಹಿಡಿದೋ ರಿಟರ್ನ ಇಂಪ್ರೂವ್ ಮಾಡಬೇಕು 2%. ಸೊ 23ಗೆ ಇನ್ನೂ 2% ಆ್ಯಡ್ ಮಾಡಿ 25 ಮಾಡ್ಕೊಳ್ತೀನಿ. 23 ಎಲ್ಲಿಂದ ಬಂತು ಅಂದರೆ ನಮ್ಮ ಕ್ಯಾಲ್ಕುಲೇಷನಿಂದ 2 ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಮಾಡ್ಕೊಂಡಾಗ 25 ಆಯಿತು.
ಈಗ ಆಲ್ಟರ್ನೇಟಿವ್ಸ್ ಸ್ಟಾರ್ಟ್ ಮಾಡೋಣ. ಇದು ವರ್ಕಿಂಗ್ ನೋಟ್ ಆಯಿತು. ಸೊ ಆಲ್ಟರ್ನೇಟಿವ್ 1 ಏನಿದೆ, ರೈಸಿಂಗ್ ಎಂಟೈರ್ ಅಮೌಂಟ್ ಆ್ಯಸ್ ಅ ಲಾಂಗ್ ಟರ್ಮ್ ಫ್ರಮ್ ಬ್ಯಾಂಕ್. ಸೊ ಇಷ್ಟೂ ಹಣ 30 ಲಕ್ಷ ಎಕ್ಸ್ಟ್ರಾ ಏನು ಅಮೌಂಟ್ ಬೇಕು ಎಲ್ಲವನ್ನು ಇದರಿಂದ ರೈಸ್ ಮಾಡೋದು ಬ್ಯಾಂಕ್ನಿಂದ ಲೋನ್ ಆಗಿ. ಸೊ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿತ್ತು ನಾವು ಕಂಡುಹಿಡಿದಿದ್ದು 1 crore ಇತ್ತು. ಅದಕ್ಕೆ ಆ್ಯಡ್ ನ್ಯೂ ಎಷ್ಟು ಬೇಕೀಗ 30 lakh ಮೈನಸ್ ಹಳೆದನ್ನು ಪೇ ಮಾಡ್ತೀವಿ. 30 lakh ಕಲೆಕ್ಟ್ ಮಾಡಿದರೆ 30 lakh ಎದಕ್ಕಂದರೆ ಓಲ್ಡ್ ಡಿಬೆಂಚರ್ನ ಪೇ ಮಾಡೋದಕ್ಕೆ ಮತ್ತು ಬೇರೆ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಕಂಪ್ನಿಯಲ್ಲಿ ಮಾಡ್ಕೊಳ್ಳೋದಕ್ಕೆ. ಸೊ ಓಲ್ಡ್ ಡಿಬೆಂಚರ್ ಪೇ ಆದರೆ ಅದು ಮೈನಸ್ ಆಗಬೇಕು. 10 lakh ಇದೆ. 10 lakh ಹೇಗೆ ಬಂತಂತ ಆಗಲ್ಲ ಕ್ಯಾಲ್ಕುಲೇಷನ್ 80,000 × 100 / 8 ಹೇಳಿದ್ದೀನಿ. ಮೈನಸ್ ಆದ ನಂತರ ಉಳಿಯೋದು 1,20 lakh ಅಂದರೆ 1 crore ಹಳೆ ಫಂಡ್ ಇತ್ತು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಗ ತನಕ ಹಿಡಿದಿದ್ದೀವಿ 1 crore ಇತ್ತು. ಓಕೆ, ನೆಕ್ಸ್ಟು ಅದಕ್ಕೆ 30 lakh ರೈಸ್ ಫಂಡ್ಸ್. ಅವ್ರು ಹೇಳಿರೋದು 30 ಲಕ್ಷ ರೈಸ್ ಮಾಡಬೇಕಂತ. 30 lakhನ ಇಂಪ್ರೂವ್ಮೆಂಟ್ 30 lakh ಟು ಅದನ್ನು ಎದಕ್ಕೆ ಬಳಸ್ಕೊತಾರೆ, ಡಿಬೆಂಚರ್ನ ಪೇ ಮಾಡಿ ಆಮೇಲೆ ಮಾಡರ್ನೈಸೇಷನ್ ಮಾಡೋದಕ್ಕೆ. ಸೊ ಡಿಬೆಂಚರ್ ಪೇ ಮಾಡೋದ್ರಿಂದ 10 ಲಕ್ಷ ಡಿಬೆಂಚರ್ನ ನಾವು ಮೈನಸ್ ಮಾಡ್ತೀವಿ, ಕಂಪ್ನಿಯಿಂದ ಅದು ಹೋಗುತ್ತೆ. 1,20 lakh ಈಗ ಏನಿದು ನ್ಯೂ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಮೌಂಟ್. ಇದ್ರ ಮೇಲೆ ನಮ್ಗೆ ಪರ್ಸೆಂಟೇಜ್ ಆಲ್ರೆಡಿ ಗೊತ್ತು. ಇನ್ಕಮ್ ಸ್ಟೇಟ್ಮೆಂಟ್ 1ನೇ ಆಲ್ಟರ್ನೇಟಿವ್ ಆನ್ಸರ್ ಬಿಡಿಸ್ತಾ ಇದ್ದೀವಿ. EBIT ಚೇಂಜ್ ಆಗುತ್ತೆ. 1,20 lakh ಮೇಲೆ 25%. ಈ ಪರ್ಸೆಂಟೇಜ್ ಹೇಗೆ ಬಂತಂದರೆ ಈಗ ತನಕ ಹಿಡಿದಿದ್ದೀವಿ ಮಾಡರ್ನೈಸೇಷನ್ ಪ್ರಕಾರ. ಸೊ 1,20 lakh 25% ಅಂದರೆ 30 lakh EBIT ಆಗುತ್ತೆ. ಲೆಸ್ ನಾವು 2 ಇಂಟ್ರೆಸ್ಟ್ನ ಮೈನಸ್ ಮಾಡಬೇಕು. ಒಂದು ಇಂಟ್ರೆಸ್ಟ್ ಯಾವುದಂದರೆ ಎಕ್ಸಿಸ್ಟಿಂಗ್ ಟರ್ಮ್ ಲೋನ್, ಆಲ್ರೆಡಿ 2,20,000 ಅಂತ ಏನು ಕ್ವಶನಲ್ಲಿದೆ ಅದು. ಡಿವೆಂಚರ್ ಮೇಲೆ ಇಂಟ್ರೆಸ್ಟ್ 3,60,000. ಈಗ ಯಾಕೆ 3,60,000 ಇಂಟ್ರೆಸ್ಟ್ ಆಯ್ತು ಅಂದರೆ ಹೊಸದು ಏನೀಗ ಫಂಡ್ ನಾವು ಕಲೆಕ್ಟ್ ಮಾಡ್ತಿರೋದು 30 lakh. ಆಲ್ಟರ್ನೇಟಿವ್ ರೂಲ್ಸ್ ಏನು 12% ಇಂಟ್ರೆಸ್ಟ್ನಂತೆ. ಸೊ ಆಲ್ಟರ್ನೇಟಿವ್ನಲ್ಲೇ ಏನಿದೆ ನೋಡಿ, ಆಲ್ಟರ್ನೇಟಿವ್ 1 ಏನಿದೆ, ರೈಸಿಂಗ್ ಎಂಟೈರ್ ಅಮೌಂಟ್ ಆ್ಯಸ್ ಅ ಲಾಂಗ್ ಟರ್ಮ್ ಫ್ರಮ್ ದ ಬ್ಯಾಂಕ್ ಆ್ಯಸ್ 12% ಲೋನ್ ಪ್ರಕಾರ ನಾವು ತೊಗೊತಾ ಇದ್ದೀವಿ. ಸೊ ಅದರದ್ದು 3,60,000 ಆಗುತ್ತೆ. 2,20,000 ಏನು ಓಲ್ಡ್ ಇಂಟ್ರೆಸ್ಟ್. ಇನ್ಕಮ್ ಸ್ಟೇಟ್ಮೆಂಟ್ ನೋಡಿ, ಡಿಬೆಂಚರ್ನ ರಿಟರ್ನ್ ಕೊಟ್ಬಿಟ್ಟಿದ್ದೀವಿ. ಸೊ ಡಿಬೆಂಚರ್ ರಿಟರ್ನ್ ಕೊಟ್ಟಿದ್ದಕ್ಕೆ ಯಾವುದೇ ಇಲ್ಲಿ ವಾಪಸ್ ಎಂಟ್ರಿ ಬರಲ್ಲ. 2,20,000 ಓಲ್ಡ್ ಇಂಟ್ರೆಸ್ಟ್, ಇದೇನು ನಾವು ಪೇ ಮಾಡಿಲ್ಲ. 2,20,000 ಹಾಗೇ ಇದೆ. ಪ್ಲಸ್ ಈ ರೈಸ್ ಮಾಡೋ 30 lakhಗೆ ಇಂಟ್ರೆಸ್ಟು 2 ಇಂಟ್ರೆಸ್ಟ್ ಆಗುತ್ತೆ. 2 ಇಂಟ್ರೆಸ್ಟನ್ನ ನಾನು ಮೈನಸ್ ಮಾಡಿ EBT ಕಂಡುಹಿಡಿತೀನಿ. ಸೊ 30 lakh EBITಯಲ್ಲಿ ಇವೆರಡನ್ನು ಮೈನಸ್ ಮಾಡಿ ನಾನು ಕಂಡುಹಿಡಿದಿದ್ದೀನಿ. ನೆಕ್ಸ್ಟ್ ಈಗ ಟ್ಯಾಕ್ಸ್ ಮೈನಸ್ ಮಾಡಬೇಕು. 50% ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ, ಚಾರ್ಟ್ ಮೂಲಕ ನಾವು ಟ್ಯಾಕ್ಸ್ ಕಂಡುಹಿಡ್ಕೋಣ. ಸೊ ಟ್ಯಾಕ್ಸ್ ಅಮೌಂಟ್ 10 lakh ಇದೆ, ಡಿವೈಡೆಡ್ ಬೈ 20 lakh × 100 ಮಾಡೋಣ. ಸೊ 10 lakh ಡಿವೈಡೆಡ್ ಬೈ 20 lakh × 100 50%. ಸೊ 50% ನಾವು ಅಪ್ಲೈ ಮಾಡೋಣ. 50% ಈ ಆನ್ಸರ್ಗೆ 50% ಅಪ್ಲೈ ಮಾಡಿದಾಗ 12,10,000 ಬಂತು. ಮೈನಸ್ ಮಾಡಿದ ನಂತರ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ 12,10,000. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ ಕಂಡಿಡಿಯೋಣ. ಸೊ ಕ್ವಶನಲ್ಲಿ ನೋಡ್ಬೋದು ನೀವು, ಈಕ್ವಿಟಿ ಶೇರ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 50 ಲಕ್ಷ. ಶೇರಿನ ಬೆಲೆ ಎಷ್ಟಿದೆ ಅಂದರೆ 10. 50 ಲಕ್ಷನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ ನಂಬರ್ ಆಫ್ ಈಕ್ವಿಟಿ ಶೇರ್ 5 ಲಕ್ಷ ಬರುತ್ತೆ. ಯಾವುದೇ ನ್ಯೂ ಈಕ್ವಿಟಿ ಶೇರ್ಸ್ ಇಲ್ಲ, ಯಾಕಂದರೆ ಇಷ್ಟು ಅಮೌಂಟ್ನ ನಾವು ಡಿಬೆಂಚರ್ ಮೂಲಕ ಕಲೆಕ್ಟ್ ಮಾಡ್ತಿರೋದ್ರಿಂದ ಆಲ್ಟರ್ನೇಟಿವ್ 1ನಲ್ಲಿ ಯಾವುದೇ ನ್ಯೂ ಶೇರ್ಸ್ ಇಲ್ಲ, ಎಲ್ಲವೂ ಅಮೌಂಟು ಕಲೆಕ್ಟ್ ಮಾಡಿರೋದು ಲೋನ್. ಸೊ ಓಲ್ಡ್ ಈಕ್ವಿಟಿ ಶೇರ್ ಅಷ್ಟೇ ತೊಗೊಂಡಿದ್ದೀನಿ 5 lakh. ಎರಡನ್ನು ಡಿವೈಡೆಡ್ ಬೈ ಮಾಡೋಣ, EPS ಬರುತ್ತೆ. ಅಂದರೆ ಈ ಬಂದಿರೋಂಥ EAT ಆನ್ಸರ್ನ ಡಿವೈಡೆಡ್ ಬೈ ಇದನ್ನು ಮಾಡಿಕೊಂಡಾಗ 2.42 EPS ಬಂತು. ಇದಕ್ಕೆ PV ರೇಷಿಯೋ ಇಂಟು ಮಾಡೋಣ. ಸೊ PV ರೇಷಿಯೋ ಏನಿದೆ ಕ್ವಶನಲ್ಲಿ ಇಲ್ಲಿ ನೋಡಿ, PV ರೇಷಿಯೋ 10 ಇದೆ, ಹೌದಾ. ಮಾರ್ಕೆಟ್ ಶೇರ್ ಪ್ರೈಸ್ MPS ಅಥವಾ EPS ಏನಿರುತ್ತೆ ಅದನ್ನು ಮೈನಸ್ ಮಾಡಬೇಕು. 2 rupees ಇದೆ. ಸೊ 10ನಲ್ಲಿ 2 ಮೈನಸ್ ಮಾಡಿದರೆ 8 PV ರೇಷಿಯೋ. ಅಲ್ಟರ್ನೇಟಿವ್ P ರೇಷಿಯೋ 8. ನೆನಪಿರಲಿ, ಯಾವಾಗಾದರೂ ಕ್ವಶನ್ನಲ್ಲಿ PV ರೇಷಿಯೋ ಅವರೇ ಕೊಟ್ಟಿದ್ದರೆ ಆ ಕ್ವಶನಲ್ಲಿ MPS ಹುಡುಕಬೇಕು. ಎಷ್ಟಿದೆ MPSನ ಅದು ಮೈನಸ್ ಮಾಡಬೇಕು. ಕೊಟ್ಟಿಲ್ಲ ಅಂದರೆ ಆ್ಯಕ್ಚುಲ್ PV ರೇಷಿಯೋ ಅದು ಕೊಟ್ಟಿರೋ ಅಮೌಂಟ್ನ ತೊಗೋಬೇಕು. 19.36 ಆಯಿತು. ಇನ್ನು ಆಲ್ಟರ್ನೇಟಿವ್ 2 ಸಾಲ್ವ್ ಮಾಡೋಣ. ಆಲ್ಟರ್ನೇಟಿವ್ 2 ರೂಲ್ಸ್ ಏನು ಹೇಳಿದ್ದಾರೆ ಅಂದರೆ 1,20,000 rupees ಈಚ್ ಈಕ್ವಿಟಿ ಶೇರ್ ಅಂದಿದ್ದಾರೆ. ಅಂದರೆ 1 lakh × 20 ಅಂದರೆ 20 lakh ಈಕ್ವಿಟಿ ಶೇರ್ ಮೂಲಕ ಉಳಿದಿದ್ದನ್ನು ಲೋನ್ ಅಂತ ಹೇಳಿದ್ದಾರೆ. ಸೊ ಅಗೇನ್ ಇನ್ಕಮ್ ಸ್ಟೇಟ್ಮೆಂಟ್ ಹೆಡ್ಡಿಂಗ್ 2 ಕಾಲಮ್ ಬರುತ್ತೆ. ಈ ಸಲನೂ EBIT 1,20 lakh ಮೇಲೆ ಚೇಂಜ್ ಆಗಿರೋ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ 25% ಮಾಡಿದಾಗ 30 lakh EBIT ಸೇಮ್ ಮೇಲೇನೂ ಕೂಡ ಅದೇ ತೊಗೊಂಡಿದ್ದೀವಿ. ಈ ಸಲ ಇಂಟ್ರೆಸ್ಟ್ ಮೈನಸ್ ಮಾಡ್ತೀವಲ್ಲ ಅದೇನಾಗುತ್ತೆ, ಒಂದೇ 2,20,000 ಬರುತ್ತೆ. ನ್ಯೂ ಎಷ್ಟು ಬರುತ್ತೆ ಅಂದರೆ 1,20,000 ಬರುತ್ತೆ. ಯಾಕಂದರೆ ಈ ಸಲ 3,60,000 ಲೋನ್ ಅಲ್ಲ, ಕೇವಲ ಬೇಕಾಗಿರುವಂಥ ಇನ್ನು ಉಳಿದಿರೋ ಅಮೌಂಟ್ 20 lakh ಈಕ್ವಿಟಿ ಶೇರ್ ಆಯಿತು, 1 lakh ಮಾತ್ರ ಲೋನ್. ಸೊ 1 lakhಗೆ ಮಾತ್ರ 12%. ಹಿಂದಿನ ಎಕ್ಸಾಂಪಲಲ್ಲಿ ಇಲ್ಲಿ
30 ಲ್ಯಾಕ್ ಮೇಲೆ ಮಾಡಿದ್ದೀವಿ 12%. ಯಾಕಂದರೆ ಅಲ್ಲಿ ಎಂಟೈರ್ ಅಮೌಂಟ್ 30 ಲ್ಯಾಕ್ ನಾವು ರೈಸ್ ಮಾಡ್ತಿರೋ ಫಂಡ್ನ ಲೋನ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಹಾಗಲ್ಲ, 20 ಲ್ಯಾಕ್ ಇಕ್ವಿಟಿ ಶೇರ್, 10 ಲ್ಯಾಕ್ ಮಾತ್ರ ಲೋನ್. ಸೊ ಲೋನ್ ಮೇಲೆ 12% ಮಾಡಿದ್ದೀನಿ, 1,20,000 ಆಯಿತು. ಮೈನಸ್ ಆದ ನಂತರ ಬರೋ ಆನ್ಸರ್ EBT. ಟ್ಯಾಕ್ಸ್ ಸೇಮ್ 50%. ಹೇಗೆ ಪರ್ಸೆಂಟೇಜ್ ಬಂತು ಅಂತ ಆಲ್ರೆಡಿ ಮೇಲಿಂದ್ರಲ್ಲಿ ತಿಳಿಸಿದ್ದೀನಿ. 26,60,000 ಮೇಲೆ ಇದರ ಮೇಲೆ ನಾವು 50% ಮಾಡಿ ಈ ಅಮೌಂಟ್ನ ಕಂಡುಹಿಡಿದಿದ್ದೀವಿ. ಮೈನಸ್ ಮಾಡಿದ ನಂತರ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬಂತು. ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿಬೇಕು. ಓಲ್ಡ್ ಇಕ್ವಿಟಿ ಶೇರ್ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. 50 ಲ್ಯಾಕ್ ಡಿವೈಡೆಡ್ ಬೈ 10 ಮಾಡಿದಾಗ 5 ಲ್ಯಾಕ್ ಪ್ಲಸ್ 1 ಲ್ಯಾಕ್ ನ್ಯೂ ಇಕ್ವಿಟಿ ಶೇರ್ಸ್. ನ್ಯೂ ಇದೆ ಇದಕ್ಕೆ ಎರಡನೇ ಅಲ್ಟ್ರೇಟಿವ್ಗೆ. ಸೊ ಇಲ್ಲಿ 6 ಲ್ಯಾಕ್ ಇಕ್ವಿಟಿ ಶೇರ್ ನಂಬರ್ ಆಗುತ್ತೆ. ಮೇಲಿಂದ್ರಲ್ಲಿ 5 ಲ್ಯಾಕ್ ನ್ಯೂ ಇದ್ದಿದ್ದಿಲ್ಲ. ಅದಕ್ಕೆ EPS ಕಂಡುಹಿಡಿಬೇಕಂದ್ರೆ ಎರಡು ಅಮೌಂಟ್ ನಾವು ಕಂಡುಹಿಡಿದ್ರಂಥ ಈ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಮತ್ತು ಇದನ್ನು ಡಿವೈಡೆಡ್ ಬೈ ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ ಮಾಡಿದ ನಂತರ ಬರೋದು 2.22. MPS ಕಂಡುಹಿಡಿಬೇಕಂದ್ರೆ ಆಲ್ರೆಡಿ ರೂಲ್ಸ್ ಹೇಳಿದ್ದೀನಿ, EPS ಇಂಟು PV ರೇಷೋ. ಈ PV ರೇಷೋ 8 ಯಾಕಂತ ಆಲ್ರೆಡಿ ಹಿಂದಿನ ಪ್ಲ್ಯಾನಲ್ಲಿ ಹೇಳಿದ್ದೀನಿ. ಸೊ ಈ ಬಂದಿರೋಂಥ ಆನ್ಸರ್ಗೆ 8 ಇಂಟು ಮಾಡಿದಾಗ 17.76 ಆಯಿತು. ಈಗ ಕಂಪೇರ್ ಮಾಡಿದರೆ ಎರಡರದು MPS ನೋಡಿ, ಇದು 19 ಇದೆ, ಇದು 17 ಇದೆ. ಹೈಯೆಸ್ಟ್ ಇರೋದು ಆಲ್ಟರ್ನೇಟಿವ್ 1. ಸೊ ನಿಮ್ಮ ಕಮೆಂಟ್ ಏನಿರಬೇಕು, ಆಲ್ಟರ್ನೇಟಿವ್ 1 ಈಸ್ ಬೆಸ್ಟ್ ಬಿಕಾಸ್ ಅದರದ್ದು EPS ಹೈಯೆಸ್ಟ್ ಇದೆ, MPS ಹೈಯೆಸ್ಟ್ ಇದೆ. ಸೊ EPS MPS ಯಾವುದು ಹೈ ಬರುತ್ತೆ, ಎರಡು ಹೈ ಬರಬೇಕು, ಆ ಪ್ಲ್ಯಾನ್ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಬರೀಬೇಕು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ.